ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮಿನಿ ವ್ಲಾಗ್. ಇವತ್ತು ಗೌರಿ ಹಬ್ಬ. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಕೂಡ ಇವತ್ತು ಬೆಳಿಗ್ಗೆ ಬೇಗನೆ ಎದ್ದು ರೆಡಿಯಾಗಿದ್ದೀನಿ, ಸೀರೆ ಕೂಡ ಉಟ್ಕೊಂಡಿದ್ದೀನಿ. ಇವಾಗ ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ ಮಾವಿನ ತೋರಣ ಮಾಡ್ತಾ ಇದ್ದೀನಿ. ಮಾವಿನ ತೋರಣ ಮಾಡದೆ ಹಬ್ಬ ಹೇಗಾಗುತ್ತೆ ಅಲ್ವಾ? ಹಾಗೇನೆ ದೇವ್ರ ಪೂಜೆಗೆ ಕೂಡ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ದೇವ್ರ ಪೂಜೆ ಸಾಮಾನೆಲ್ಲ ನಿನ್ನೆ ಬೆಳಗ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಜಸ್ಟ್ ಪೂಜೆ ಮಾಡೋದು, ನೈವೇದ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು. ಇವತ್ತು ನೈವೇದ್ಯಕ್ಕೆ ಅಕ್ಕಿ ಪಾಯಸ ಮಾಡಿದ್ದೆ. ಪೂಜೆ ಕೂಡ ತುಂಬಾನೇ ಚೆನ್ನಾಗಿ ಸಿಂಪಲ್ ಆಗಿ ಆಯಿತು. ನೈವೇದ್ಯ ಎಲ್ಲ ಇಟ್ಬಿಟ್ಟು ಹಾಗೆ ಬಾಗಿನ ಅಂದರೆ ತವ್ರ ಮನೆ ಬಾಗಿನ ಇರುತ್ತಲ್ಲ, ಅದನ್ನು ಯೂಶ್ವಲಿ ಬಾವಿ ಹತ್ರ ತೊಗೊಂಡೋಗಿ ಪೂಜೆ ಎಲ್ಲ ಮಾಡಿಕೊಂಡು ಬರ್ತಾರೆ. ಬಟ್ ನನಗಿಲ್ಲಿ ಆ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ನಾನು ಏನು ಮಾಡ್ತೀನಿ, ದೇವ್ರ ಮುಂದೆನೇ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಪ್ರತಿ ವರ್ಷ ಇದೇ ಥರ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆಯೇ ಪ್ರತಿ ವರ್ಷ ಗೌರಿ ಹಬ್ಬದ ದಿನ ಯಾವ್ದಾದ್ರು ದೇವಿ ದೇವಸ್ಥಾನಕ್ಕೆ ಮಡ್ಲಕ್ಕಿ ಕೊಡೋ ಅಂಥ ಅಭ್ಯಾಸ ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಈಗ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ, ತೊಗೊಂಡು ಹೋಗಬೇಕು. ಇನ್ನು ಅನಿಲ್ಗೆ ಆಫೀಸ್ಗೆ ರಜಾ ಎಲ್ಲ, ಇವತ್ತು ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಬೇಕು. ಇದಾಗಿತ್ತು ನಮ್ಮ ಮನೆಯ ಒಂದು ಗೌರಿ ಹಬ್ಬದ ಒಂದು ಪುಟಾಣಿ ಮಿನಿ ವ್ಲಾಗ್. ನಿಮ್ಮೆಲ್ಲರ ಹಬ್ಬ ಹೇಗಿತ್ತು, ನೀವು ಹೇಗೆಲ್ಲ ಆಚರಿಸಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋ ಜೊತೆ. ಬರ್ಲಾ, ಬಾಯ್.